ಸರಾಸರಿಗೆ ಬಂದು ಮುಸ್ಲಿಮಿಂದ ಬಂದು ಅವ್ರಿಗೆ ಏನೆಲ್ಲ ತೊಂದರೆ ಇತ್ತು. ಫಸ್ಟ್ ಟೈಮ್ ಅವ್ರಿಗೆ ದೇಶಿನ ಥೆರಪಿ ಸಿಕ್ಕಿದೆ. ಅಂತ ಕೇಳ್ತಾರಪ್ಪ ಕ್ಲಾಸ್ ಆಗಿ. ಅಮ್ಮ ನಿಮ್ ಹೆಸರು? ಶೈಲಜಾ. ಶೈಲಜಾ ಅಂತ. ಯಾವ ಊರು? ಶಿವಮೊಗ್ಗ. ಶಿವಮೊಗ್ಗ. ಏನ್ ಪ್ರಾಬ್ಲಮ್ ಇತ್ತು ನನಗೆ? ಭಯಂಕರ ತುಂಬಾ ತೊಂದರೆಗಳಿತ್ತು. ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ. ಹೋಗ್ಬಿಡೋಣ ಅನ್ಸ್ಬಿಡ್ತಾ ಇತ್ತು. ಆದ್ರೂನು ಇದು ಶಾಪಿಗೆ ಹೋಗಿ ದಿನಾ ಮಾತ್ರೆ ನುಂಗೋದು, 1 ಡಜನ್ ಮಾತ್ರೆ ನುಂಗ್ತಿದ್ದೆ. ಇವಾಗ ಯಾವ್ದು ನುಂಗ್ತಾ ಇಲ್ಲ. 2 ಮಾತ್ರೆ ಶುಗರ್ BP ನುಂಗ್ತಾ ಇದ್ದೀನಿ. ಅದು ಕಡಿಮೆ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾ ಕಾಲ್ ನೋವು ಅಂದ್ರೆ ಹೇಳಂಗಿಲ್ಲ. ದಾಟಕ್ಕೂ ಹೋಗ್ತಿರ್ಲಿಲ್ಲ, ಕುತ್ಕೊಳಕ್ಕೂ ಹೋಗ್ತಿರ್ಲಿಲ್ಲ, ಏನಕ್ಕೂ ಹೋಗ್ತಾ ಇರ್ಲಿಲ್ಲ. ಹೆಚ್ಚಿದ್ದಪ್ಪ ಕಾಲಾಗ್ತಾ ಇತ್ತು. ಇವಾಗ ಎಲ್ಲ ಕಡಿಮೆ ಆಗಿದೆ. ನಾನು ಒಂದು 15 ದಿವಸದಿಂದ ಬರ್ತಾ ಇದ್ದೀನಿ. ತುಂಬಾ ಕಡಿಮೆ ಆಗಿದೆ. ನೀವೆಲ್ಲ ಬಂದು ತಗೊಳ್ಳಿ. ಆಮೇಲೆ ಇವತ್ತು ಇದನ್ನ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುತ್ಕೊಂಡ್ ಬಂದು ಇವಾಗ ಕಾಲ್ ನೋವು, ಬೈ, ಕೈ ಎಲ್ಲ ಹಗುರ ಆಗೋದು. ಬೇರೆ ಕ್ಲಾಸ್ ತುಂಬಾ ಹಗುರ ಆಯ್ತು. ತುಂಬಾ ಖುಷಿನೂ ಆಯ್ತು. ನೀವೆಲ್ಲ ಇಲ್ಲಿ ಬಂದು ತಗೊಳ್ಳಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇವಾಗ ನೀವು ಸಿಸ್ಟರ್ ಆಗಿ ಟ್ಯಾಬ್ಲೆಟ್ ಎಷ್ಟು ಒಳ್ಳೇದು ಅಮ್ಮ? ಟ್ಯಾಬ್ಲೆಟ್ ತಗೊಂಡ್ರೆ ಕಿಡ್ನಿಗೆ ಎಫೆಕ್ಟ್, ಮತ್ತೆ ಇದು ಎಲ್ಲ ಆರ್ಗನ್ಸ್ಗೂ ತುಂಬಾ ಎಲ್ಲದಕ್ಕೂ ಎಫೆಕ್ಟ್. ಅದು ನೀವು ಎಷ್ಟು ಟ್ಯಾಬ್ಲೆಟ್ ತಗೋತಾ ಇದ್ರಿ? ನಾವು 1 ಡಜನ್ ಗಟ್ಲೆ ತಗೊಂತಾ ಇದ್ದೆ ಮೊದ್ಲು. ಈಗ 2 BP ಶುಗರ್ ಅರ್ಧರ್ಧ ತಗೊಂತಾ ಇದ್ದೆ. ಹಾಕಿ BP ಶುಗರ್ ಎಲ್ಲ ತುಂಬಾ ಕಡಿಮೆ ಆಗಿದೆ. 12 ಮಾತ್ರ ತಗೊಳ್ತಾ ಇದ್ರು ಪ್ರತಿ. ಎಷ್ಟು ದಿನ ತಗೋತಿದ್ರಿ? ಒಂದು 10 ವರ್ಷದಿಂದಾನು ತಗೊಳ್ತಾ ಇದ್ವಿ. 10 ವರ್ಷದಿಂದ 1 ಡಜನ್ ಮಾತ್ರ ತಗೊಳ್ಳೋರು. ಈ ಸರಾಸರಿ ಬಂದು ಎಷ್ಟು ದಿನ ಆಯ್ತು? ಬಂದು ಒಂದು 18 ದಿನ ಆಗೋಯ್ತು. 15 ದಿನದಲ್ಲಿ ಇವಾಗ ನಾನು 2 ಮಾತ್ರೆ ತಗೊಂಡು BP ಶುಗರ್ ಅರ್ಧರ್ಧ ಮಾತ್ರೆ ತಗೊಳೋದು. ಅದ್ರಲ್ಲೂ ಕಡಿಮೆ ಮಾಡ್ತಾ ಬರ್ತಾ ಇದೀನಿ. ಇಲ್ಲಿ ತುಂಬಾ ಚೆನ್ನಾಗಾಗ್ತಾ ಇದೆ. ಎಲ್ಲರೂ ಬಂದು ಅಮ್ಮ ಸರಾಸರಿ ನ್ಯಾಚುರಲ್ ಥೆರಪಿ ಅಂತ ಗೊತ್ತಾಗ್ತಾ? ಗೊತ್ತಾಯ್ತು. ಹೌದಲ್ವಾ? ಇದ್ರಿಂದ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಏನಿಲ್ಲ, ಯಾವ್ದಕ್ಕೂ ತೊಂದರೆ ಇಲ್ಲ. ಓಡಾಡ್ತಾ ಇದ್ದೀನಿ, ಎಲ್ಲಾ ಮಾಡ್ತಾ ಇದ್ದೀನಿ, ಎದ್ದು ಕುತ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಇದು ನಡ್ಕೊಂಡ್ ಬರ್ತೀನಿ ಶಾಪಿಗೆಲ್ಲ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಿತ್ತು. ಆಟಕ್ಕೆ ಹೋಗ್ಬೇಕು, ಬೈಕು ಹತ್ತಕ್ಕೂ ಆಗ್ತಿರ್ಲಿಲ್ಲ. ಬೈಕ್ ನೋಡ್ಕೊಟ್ರೆ ಎಲ್ಲ. ಆದ್ರೂನು ಬರ್ತಾ ಇದ್ದೆ. ಬಸ್ಸಿಗಂತೂ ಹತ್ತಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ತೊಂದರೆ ಇತ್ತು. ಈಗೆಲ್ಲದು ಆರಾಮಾಗಿದೆ. ಆಮೇಲೆ ಕಾಲ್ ಬಾತಿತ್ತು ಅಂತ ತುಂಬಾ ಕಾಲ್ ತುಂಬಾ ಭಾವ ಇತ್ತು. ಅದು ನಿಂತ್ಕೊಂಡ್ರೆ ಸಾಕು, ಕೂತ್ಕೊಂಡ್ರೆ ಸಾಕು, ಇಷ್ಟಿರ್ದಪ್ಪ ಕಾಲಾಗ್ತಾ ಇತ್ತು. ಈ ಕಾಲ್ ನೋವು ಎಲ್ಲ ಕಡಿಮೆ ಆಗ್ಬಿಟ್ಟು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಈಗ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಇವಾಗ ಖುಷಿಯಾಗಿದೆ. ಖುಷಿ % ಗುಣ ಆಯ್ತು. ನನಗೆ 99 ಇದಾಯ್ತು. ಬೇರೆ ಕ್ಲಾಸ್ 99% ಗುಣ ಆಗಿದೆ ಅಣ್ಣ. ಅದೇ ರೀತಿ ಕೆಲವೊಬ್ರು ಇದನ್ನ ಕರೆಂಟ್ ಟ್ರೀಟ್ಮೆಂಟ್, ರಕ್ತ ಸುಡ್ತದೆ ಅಂತಾರೆ. ಇಲ್ಲ, ಏನು ತೊಂದರೆ ಇಲ್ಲ. ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದೀರಾ. ನಿಮ್ಗೆ ಕರೆಂಟ್ ಏನು ಅಲ್ಲ ಇದು. ಆರಾಮಾಗಿ ತಗೋಬಹುದು. ಕರೆಂಟ್ ಇಂದಾದ್ರೆ ಶಾಕ್ ಹೊಡೆಯೋದು, ಇದು ಮಾಡೋದು, ನಾವೆಲ್ಲ ಕಲೆಸ್ಟ್ರಾನೆಲ್ಲ ಮಾಡ್ಕೊಂಡ್ ಬಂದಿರ್ತೀವಿ. ಆದ್ರೂ ಅದ್ ಮಲಗಿರ್ತೀವಲ್ಲ, ಶಾಕ್ ಹೊಡಿಬೇಕು. ಅದ್ ಶಾಖನೇ ಹೊಡಿಯಲ್ಲ, ನೀರು ಕುಡ್ದಿರ್ತೀವಿ. ಅದ್ ತೊಂದರೆ ಏನು ಆಗಲ್ಲ. ಆರಾಮಾಗಿ ಹೋಗಿ ಬರ್ಬೋದು ನೀವು. ಥ್ಯಾಂಕ್ ಯು.